ಹಲೋ ಫ್ರೆಂಡ್ಸ್, ಯಶು ಕೃಷಿಗಾರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನೆಂದರೆ ಅಡಕೆ ಗಿಡದೊಳಗೆ ಯಾವ ರೀತಿ ಕಡ್ಡಿ ಬೆಳೆದವ್ರೆ, ಯಾವ ರೀತಿ ಅವರು ಬ್ಯಾಚ್ ಹಾಕ್ಕೊಂಡು ಹಸುಗಳನ್ನು ನೋಡ್ಕೋತಾರೆ, ಯಾವ ರೀತಿ ಅಡಿಕೆ ಗಿಡದೊಳಗೆ ಕಡ್ಡಿ ಹಾಕಿ ಯಾವ ರೀತಿ ಕಡ್ಡಿ ಬರ್ತವೆ ಅಡಿಕೆ ಗಿಡದೊಳಗೆ ಹಾಕೋರೆ ಅನ್ನೋ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತಿದ್ದೀನಿ. ಮತ್ತು ಯಾವ ರೀತಿ ಅಡಿಕೆ ಗಿಡ ಬೆಳೆದವೆ ಇಲ್ಲಿ ಅಂತ ನೋಡ್ಬೋದು. ನೀವು ಈ ವಿಡಿಯೋವನ್ನು ನೋಡಿದ್ರೆ ರೈತರಿಗೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ನಿಮಗೆ ತೋರಿಸುತ್ತಿದ್ದೀನಿ. ಎಲ್ಲರೂ ಕೂಡ ತಪ್ಪದೆ ಎಲ್ಲ ಪೂರ್ತಿ ನೋಡಿ ಎನ್ನುತ್ತಾ ಪ್ರಾರಂಭ ಮಾಡುತ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲೆ ತೋಟಕ್ಕೆ ಬಂದವೆ. ನೀವು ನೋಡ್ತಾ ಇರ್ಬೋದು ಕಡ್ಡಿ ಸುಮಾರು ಇಲ್ಲಾಂದ್ರೆ ಸುಮಾರಾಗಿ ಬೆಳೆದೈತೆ. ಇನ್ನು ನೋಡಿ ನಳ್ಳಲ್ಲಿ ಇಷ್ಟೇ ರೀತಿ ಕಡ್ಡಿ ಬರೋದು. ಆಮೇಲೆ ಮ್ಯಾತೇನು ನಿಮಗೆ ದಪ್ಪ ಬರೋಲ್ಲ ನೋಡಿ. ಆಮೇಲೆ ನೀವು ಕಡ್ಡಿಯ ಈ ರೀತಿ ಅಡಿಕೆ ಗಿಡಕ್ಕೆ ಹಾಕ್ಬೇಕಾರೆ ಈ ಪ್ಯಾಕೆಟು ಕಡ್ಡಿ ತಂದಂತೂ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಯಾಕಪ್ಪ ಅಂದರೆ ಅದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನೋಡಿ ಅಲ್ಲಿ ತೆಂಗು ಮರತ್ತವು ಇರೋದಕ್ಕೆ ಅಷ್ಟು ಅಗಲ ಎಲ್ಲ ಅಷ್ಟೇ ಬಂದಿರೋದು. ಈ ಅಡಿಕೆ ಮರದೊಳಗೆ ಸುಮಾರು ಇಷ್ಟಾರು ಕಡ್ಡಿ ಬರುತ್ತೆ, ಆದರೆ ತೆಂಗು ಸೊಸಿ ಇರತ್ತವು ಕಡ್ಡಿ ಯಾವುದೇ ಕಾರಣಕ್ಕೂ ಬರೋಲ್ಲ. ಮತ್ತು ಇಲ್ಲಿ ನೋಡಿ ಎಲ್ಲ ಅಡಿಕೆ ಮರ ಇರೋದಕ್ಕೆ ಸುಮಾರಾಗಾರು ಕಡ್ಡಿ ಬಂದೈತೆ. ನೋಡೋದು ಇಲ್ಲೊಂದು ಸುಮಾರು 1.5 ಎಕರೆಯಷ್ಟು ಕಡ್ಡಿ ಹಾಕವ್ರೆ. ನೋಡಿ ಯಾವ ರೀತಿ ಅಡಿಕೆ ಮರನೂ ಯಾವ ರೀತಿ ಬಂದೈತೆ, ಸೊಸಿನ ಯಾವ ರೀತಿ ಬಂದೈತೆ. ಇನ್ನೊಂದು ವರ್ಷ ಇನ್ನೊಂದೂವರೆ ವರ್ಷ ಹೋದರೆ ಫಲ ಬಿಡುತ್ತೆ ಅಡಿಕೆ ಮರ. ನೋಡಿ ಎಲ್ಲ ಒಂದೇ ರೀತಿ ಬಂದೈತೆ, ಎಷ್ಟು ಚೆನ್ನಾಗಿ ಬೆಳೆದವ್ರು ನೋಡಿ. ಬನ್ನಿ, ಇದೊಂದು ಬ್ಯಾಚ್ ಕಡ್ಡಿ. ಈಗ ಆಲೆ ಕಡ್ಡಿ ಕುಯ್ತಾರೆ ಆ ಕಡೆಯಿಂದ. ನೋಡಿ ಇಷ್ಟೇ ಈ ಕಡ್ಡಿ. ನಮ್ಮ ಮ್ಯಾತೇನೋ ಅಷ್ಟೊಂದು ಒದಗಿ ಬರೋಲ್ಲ. ಏನಪ್ಪ ಅಂದರೆ ಅಡಿಕೆ ಗಿಡ ಬೆಳೆದವೆ ಜಮೀನಲ್ಲಿ ಇಲ್ಲಿ ಅನ್ನೋದ ಅಂದರೆ ಕಡ್ಡಿ ಬಿತ್ತಬೇಕು ಅನ್ನೋದಾದ್ರೆ ಏನಿಲ್ಲ, ಈ ರೀತಿ ಬರುತ್ತೆ ಕಡ್ಡಿ. ನೋಡಿ ಅಲ್ಲಿ ತೆಂಗು ಬರುತ್ತವು ಜಾಸ್ತಿ ಕಡ್ಡಿ ಬರೋಲ್ಲ. ಮತ್ತು ಈ ಅಡಿಕೆ ಮರತವು ಸುಮಾರಾಗಿ ಕಡ್ಡಿ ಬರುತ್ತೆ. ನೋಡಿ ಇಲ್ಲೊಂದು ಐತೆ, ನೋಡಿ ಒಂದು ಮರ ಏನೋ ಐತೆ ನೋಡ್ಬೋದು. ಅದು ಏನಿಲ್ಲ ಒಂದು ಮೂರು ಅಂಬಾಳೆಷ್ಟು ಕಾಯಿ ಬಿಟ್ಟೈತೆ. ಅದೇ ಕುಯ್ದವ್ರೆ ಒಂದು 2 ಅಂದರೆ ಇದು 2ನೇ ಬ್ಯಾಚು. ಇದು ವರ್ಷಕ್ಕೆ 2 ಕುಯ್ತಾರಲ್ಲ, ಮುಂಚೆ ಎಳೆ ಬಿಟ್ಬಿಟ್ಟು ಒಂದು 6 ಅಂಬಾಳೆಷ್ಟು ಬಿಟ್ಟಿತ್ತೇನೋ ಅದು. ನೋಡಿ ಯಾವ ರೀತಿ ಕಡ್ಡಿ ಹಾಕವ್ರೆ ನೀವು ನೋಡ್ತಾ ಇರ್ಬೋದು. ಈ ರೀತಿ ನೀವು ಅಡಿಕೆ ಗಿಡ ಐತೆ ಮತ್ತು ದನಗೆ ಕಡ್ಡಿ ಬರಲ್ಲ, ಸುಮಾರಾಗರುವೆ ಇಷ್ಟಾರು ಬರುತ್ತೆ. ನೀವು ಅಡಿಕೆ ಗಿಡ ಇದ್ರೂ ಅದಕ್ಕೆ ಕಡ್ಡಿ ಹಾಕ್ಬಿಟ್ಟು ಏನು ಇಲಾತಿ ಹಸಿಗೆ ಹೊರಗಡೆಯಿಂದೇ ತಂದು ಮೇಯಿಸ್ಬೇಕನ್ನೋದೇನಿಲ್ಲ, ಈ ರೀತಿ ಕಡ್ಡಿನೂ ಹಾಕ್ಬೋದು ನೋಡಿ. ಆಮೇಲೆ ನೀವು ಅನ್ಕೋಬೋದು ಅಡಿಕೆ ಗಿಡ ಇರತ್ತವು ನಿಮಗೆ ಕಡ್ಡಿ ಇಷ್ಟಾರು ಸುಮಾರಾಗಿ ಹೆಂಗೋ ಕುಯ್ಕೊಂಡು ಸ್ವಲ್ಪನಾರು ಬರುತ್ತೆ. ಆದರೆ ತೆಂಗು ಮರತು ಮಾತ್ರ ಯಾವುದೇ ಕಾರಣಕ್ಕೂ ಕಡ್ಡಿಯಲ್ಲಿ ನೋಡಿ ಯಾವ ರೀತಿ ಬರ್ದೇ ಎಲ್ಲ ಇದಾಗ್ಬಿಟ್ಟೈತೆ ನೋಡ್ಬೋದು. ನೋಡಿ ಇವು ನಾನು ಇದು 9 ಗದ್ದೆಯಷ್ಟು ಒಂದು ಬ್ಯಾಚ್ ಬಿತ್ತವ್ರೆ ನೋಡ್ಬೋದು. ಈ ರೀತಿ ಕಟವಾದ ಅಡಿಕೆ ಈಗ ಅಲ್ಲಿ ಮೇಲ್ಗಡೆ ಬಿತ್ತವ್ರೆ. ಇವು ಕಟವಾದ ಅಡಿಕೆ ಅವಕ್ಕೆ ಮತ್ತು ಅವು ಕಟವಾದ ಅಡಿಕೆ ಇವಕ್ಕೆ ಈ ರೀತಿ ಕಟ್ಸ್ಕೊಳ್ಳಿದ್ರೆ ಬಿತ್ಕೋತಾ ಇರ್ಬೋದು ನೋಡಿ. ಅಡಿಕೆ ಗಿಡನೂ ಇಲ್ಲಿ ಒಂದೇ ಸಮಕ್ಕೆ, ಇಲ್ಲಿ ಗಂಟು ಒಂದೇ ಸಮಕ್ಕೆ ಐತೆ. ಅದು ಇಲ್ಲಿ ಮಾತ್ರ ಸಣ್ಣ ಚಿಕ್ಕ ಅದೈತೆ. ಅಂದರೆ ಈ ಗದ್ದೆಗೆ ಸಣ್ಣ ಸೊಸಿ ನೆಟ್ಟವ್ರೆ ನೋಡಿ. ಇಲ್ಲೂ ನೋಡಿ ಯಾವ ರೀತಿ ಸುಮಾರು ಒಂದು 11 ಗದ್ದೆಯಷ್ಟು ಈ ಬ್ಯಾಚ್ ಕಡ್ಡಿ ಬಿತ್ತವ್ರೆ. ಈ ಕಡ್ಡಿ ಎಲ್ಲ ಕಟವಾದ ಅಡಿಕೆ ನೋಡಿ ಅಲ್ಲಿ ಬಿತ್ತಾರೆ, ಬನ್ನಿ ತೋರಿಸ್ತೀನಿ. ಇವು ಕಟವಾದ ಅಡಿಕೆಯ ಹಿಂಗೆ ಇವು ಬರೋಲ್ಲ. ನೆಕ್ಸ್ಟ್ ಮೇಲೆ ನೋಡಿ ಇಲ್ಲಿ ಬಿತ್ತಾರೆ ನೋಡಿ. ಈಗ ಬಿತ್ತಿರೋ ಕಡ್ಡಿಗಳು ಯಾವ ರೀತಿ ಬಿತ್ತಾರೆ. ಇಲ್ಲಿ 3 ಗದ್ದೆ ಇದೆ ನೋಡಿ. ಇವು ಅಡಿಕೆ ಮರ ಆಲೆ ಬಂದೈತೆ, ಇನ್ನೇನು ಫಲ ಬಿಡ್ತವೆ. ಮತ್ತು ಕೆಳಗಡೆಕ್ಕಿಂತ ಇವು ಸ್ವಲ್ಪ ದೊಡ್ಡ ಅಡಿಕೆ ಮರಗಳು ಈ 3 ಗದ್ದೆವು. ಯಾಕಪ್ಪ ಅಂದರೆ ಇವು ಸ್ವಲ್ಪ ದೊಡ್ಡ ಸೊಸೆ ನೆಟ್ಟಿದ್ದಂತೆ. ಮೇಲ್ಗಡೆ ಅವು ಈಗ ಅಡಿಕೆ ಸೊಸೆ ನೆಟ್ಟಿರೋವು ಅದು. ಮತ್ತು ಆ 3 ಗದ್ದೆ ಇವ 6 ಗದ್ದೆ ಈಗ ಅಡಿಕೆ ಒಂದು ಸ್ವಲ್ಪ ಇದಕ್ಕಿಂತ ಬೇಗ ಕಡ್ಡಿ ಬಿತ್ತಿರೋವು.
ನೋಡ್ಬೋದು ಈ ವಾರಗದ್ದೆ ಸ್ವಲ್ಪ ಅದೇ ಅವಕ್ಕಿಂತ ಬೇಗ ಬಿತ್ತಿರೋದು ನೋಡಿ. ಈ ರೀತಿ ಬ್ಯಾಚ್ ನಿಮಗೆ ಕಡ್ಡಿ ಬಿತ್ಕೊಂಡ್ರೆ ಕಡ್ಡಿ ತಗೊಳ್ಳೋ ಅವಶ್ಯಕತೆ ಇರೋಲ್ಲ. ನಿಮ್ಮದೇ ಹಸುಗಳಿಗೆಲ್ಲ ಕಡ್ಡಿ ಆಗುತ್ತೆ. ಆಮೇಲೆ ನಿಮಗೆ ಜಾಸ್ತಿ ಲಾಸ್ ಆಗಲ್ಲ. ಹಸುಗಳು ಈಗ ಮೇಯೋಕ್ಕೆ ಮೇವು ತಗೊಂಡೆಲ್ಲ ಇದು ಮಾಡಬೇಕು ಅಂದರೆ ನಿಮಗೆ ಸ್ವಲ್ಪ ಕಷ್ಟ ಆಯ್ತದೆ. ಅದೇ ಈ ರೀತಿ ಬ್ಯಾಚ್ ರೀತಿ ಕಡ್ಡಿ ಬಿತ್ಕೊಂಡು ಒಂದು ಫಾರಮ್ ಕಡ್ಡಿ ಹಾಕೊಂಡಿದ್ರೆ ನಿಮಗೆ ಯಾವುದೇ ಖರ್ಚು ಇಲ್ಲದೇ ಆದಾಯ ಮಾಡ್ಬೋದು ಅಂತ ಹೇಳ್ತೀನಿ. ಏನೋ ತಿಂಡಿ ಹಾಕೊಂಡು ಸ್ವಲ್ಪ ತಿಂಡಿ ಚೆನ್ನಾಗಿ ಒಂದು ಸ್ವಲ್ಪ ಕೊಡ್ಕೊಂಡು ಈ ರೀತಿ ಕಡ್ಡಿಯ ಬ್ಯಾಚ್ ರೀತಿ ಬಿತ್ಕೊಂಡು ಫಾರಮ್ ಕಡ್ಡಿ ಬೆಳೆದಿದ್ರೆ ಒಂದು ಇಲ್ಲ ಅಂದ್ರೂ ಒಂದು 7-8 ಗದ್ದೆಲಿ ಫಾರಮ್ ಕಡ್ಡಿ ಐತೆ. ಈ ರೀತಿ ಬ್ಯಾಚ್ ಕಡ್ಡಿ ಬಿತ್ಕೊಂಡು ಇದು ಮಾಡ್ತಾರೆ. ಅದರಿಂದ ಅವ್ರಿಗೆ ಜಾಸ್ತಿ ಲಾಸ್ ಆಗೋಲ್ಲ. ಮೇವು ಕೊಂಡ್ಬೇಕಾಗಿರಲಿಲ್ಲ. ಮೇವು ಕೊಂಡ ದುಡ್ಡು ಉಳಿತೆ ಮತ್ತು ಒಂದು ಸ್ವಲ್ಪ ತಿಂಡಿ ಹಾಕ್ಕೊಂಡು ಆರಾಮಾಗಿ ದನ ಕರುಗಳು ಸಾಕೋದು ಅಂತ ಹೇಳ್ತೀನಿ. ಅದರಿಂದ ನೀವು ಈ ರೀತಿ ಅಡಿಕೆ ಮರ ಇದ್ದರೆ ಈ ರೀತಿ ಬ್ಯಾಚ್ ರೀತಿ ಬಿತ್ತಿ ಅಡಿಕೆ ಮರದಲ್ಲಿ ಬರೋಲ್ಲ ಅಂತ ಅದೇ ಕಾರಣಕ್ಕೂ ಅಂದ್ಕೋಬೇಡಿ. ಸುಮಾರಾಗಾರು ಬರುತ್ತೆ, ಏನು ಅಂತ ಇದೇನಿಲ್ಲ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಎನ್ನುತ್ತಾ ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.